ಆಯಾ ರಿಸೋ ಇಷ್ಟು ಸಂಡಿಗೆ ಬಂದಿದೆ ನೋಡಿ. ಅಷ್ಟು ಒಂದೇ ತರ ಕಾಣ್ತಾ ಗುಣಂದು ನಿಂದುವಾ ಬ್ಲೌಸ್ ಇದ್ರಲ್ಲೇ ಎಲ್ಲಾರ್ಗು ಕೂಡ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಶೇರ್ ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಎಲ್ರಿಗೂ ಕೂಡ ಕೋಮಲ ಬಿಲೀವ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಂತ ನೋಡ್ತಾ ಇದ್ದೀರಾ? ಫಸ್ಟ್ ನಾನು ಇವತ್ತು ನಾಳೆ ನಮ್ಮ ಅಕ್ಕ ಅವ್ರ ಊರಲ್ಲಿ, ನಾಳೆ ಅಲ್ಲ ಇವತ್ತು ಅಂದ್ರೆ ನಿನ್ನೆನೆ ನಾನು ಮಾಡ್ಕೊಬೇಕಿತ್ತು, ಹೋಗ್ಲಿಲ್ಲ. ನಿನ್ನೆ ಇವತ್ತು 2 ದಿನನೂ ಕೂಡ ಜಾತ್ರೆ ಇದೆ, ಆದ್ರೆ ನಿನ್ನೆ ಹೋಗಕ್ ಆಗ್ಲಿಲ್ಲ. ಇವತ್ತು ಜಾತ್ರೆಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ನಮ್ಮ ವೀರಭದ್ರೇಶ್ವರನ್ ಜಾತ್ರೆ ಪ್ರತಿ ವರ್ಷನೂ ಕೂಡ ಹೋಗ್ತೀನಿ, ನಿಮ್ ಜೊತೆ ಶೇರ್ ಮಾಡಿದೀನಿ ಕೂಡ. ಅದಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೆ. ವ್ಲಾಗ್ ಇಲ್ಲಿಂದಲೇ ಕಂಟಿನ್ಯೂ ಮಾಡ್ಕೊಂಡು ಅಂದ್ರೆ ಶುರು ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ. ಮತ್ತೆ ಸಂಡಿಗೆ ಮಾಡಿದ್ನಲ್ಲ ನಮ್ಮ ಅಕ್ಕ ಅವ್ರಿಗೆಲ್ಲ, ಅವರು ಈ ವರ್ಷ ಬ್ಯುಸಿ ಇದ್ರು. ಪ್ರತಿ ವರ್ಷನೂ ಕೂಡ ಅವ್ರು ಮಾಡ್ಕೊಂತಿದ್ರು. ಈ ವರ್ಷ ಸ್ವಲ್ಪ ಬ್ಯುಸಿ ಇದ್ದೀನಿ, ನೀನೇ ಮಾಡಿದ್ರೆ ನಮಗೂ ಸ್ವಲ್ಪ ಕೊಡು ಅಂತ ಹೇಳಿದ್ರು. ನೋಡೋಣ, ಎಲ್ರಿಗೂ ಕೂಡ ನಮ್ಮ ಅಕ್ಕದಿರಿಗೆ, ನಮ್ಮೂರಲ್ಲಿ ಅಂದ್ರೆ ನನ್ನ ತವ್ರ ಮನೇಲಿ ಕೂಡ ನಮ್ಮ ಅಮ್ಮನ್ಗೆ ಹುಷಾರಿಲ್ಲ ಅಂತ ಹೇಳಿದ್ದೆ. ಹಂಗಾಗಿ ನನ್ನ ತಮ್ಮನ ಹೆಂಡತಿನೂ ಕೂಡ ಪ್ರೆಗ್ನೆಂಟ್ ಆಗಿ ಅಲ್ಲೂ ಕೂಡ ಮಾಡಿಲ್ಲ. ಮತ್ತೆ ರೇಖಾ ನನ್ನ ನಾದ್ನಿ ಎಲ್ರಿಗೂ ಕೂಡ ಇಲ್ಲೇನೆ ಸ್ವಲ್ಪ ಕೊಡಕ್ಕೆ ಅಂತ ಹೋದ್ರೆ ತುಂಬಾ ಜಾಸ್ತಿ ಮಾಡ್ಬೇಕಾಗುತ್ತೆ. ನನ್ಗೆ ಸ್ಟ್ರೈನ್ ಅನ್ನೋದ್ಕಿನ ಬಿಡುವಿಲ್ಲ. ಎಷ್ಟ್ ಬೇಕಾದ್ರೂ ಸಂಡಿಗೆ ಮಾಡ್ಬೋದು. ಸಂಡಿಗೆ ಮಾಡೋದಕ್ ನನ್ಗೆ ಬಿಡೋದಿಕ್ಕೂ ಕೂಡ ಇಷ್ಟ, ಆದ್ರೆ ಟೈಮ್ ಸಾಕಾಗೋದಿಲ್ಲ. ಅದ್ರಿಂದ ಇರೋದ್ರಲ್ಲೇ ಅವ್ರಿಗೆಲ್ಲ ಪ್ಯಾಕ್ ಮಾಡ್ಕೊಂಡು ಸಂಡಿಗೆ ಯಾವ ರೀತಿ ಬಂದಿದೆ ಅಂತ ಅದನ್ನು ಕೂಡ ಶೇರ್ ಮಾಡಿ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ ಶುರು ಮಾಡ್ತೀನಿ. ಜಾತ್ರೆ ವ್ಲಾಗ್ನೆಲ್ಲ ಹೇಗೆಲ್ಲ ಜಾತ್ರೆ ಆಯ್ತು ಅನ್ನೋದನ್ನ ನೋಡಿ ಸಪೋರ್ಟ್ ಮಾಡಿ. ನಾನು ಈ ಸಂಡಿಗೆನ 2 ದಿನ ಬಿಟ್ಟಿದ್ದು, ಅಂದ್ರೆ 1 ದಿನ ಮಸಾಲ ಮತ್ತೆ 2 ಬಿಟ್ಟಿದ್ದೆ. ಇನ್ನೊಂದ್ ದಿನ 2 ಸಲ ಮಾಡಿದ್ದೆ. ಒಂದೇ ಸಲ ಮಾಡೋದ್ ಕಷ್ಟ ಅಂತ ಹೇಳಿ ತುಂಬಾ ಚೆನ್ನಾಗ್ ಬಂದಿದಾವೆ ನೋಡಿ. ಇಷ್ಟು ಸಂಡಿಗೆ ಬಂದಿದಾವೆ. ಇದು ಮಸಾಲಾ ಸಂಡಿಗೆ, ಅಂದ್ರೆ ಅವತ್ತ ತೋರ್ಸಿದ್ನಲ್ಲ ನಿಮ್ಗೆ ರೆಸಿಪಿ. ಇದು ವೈಟ್ ಇರೋದು ಏನು ಹಾಕಿಲ್ಲ. ಇದನ್ನ ಪಾಯಸಗಳಿಗೆಲ್ಲ ಹಾಗೆ ಹಾಕೊಂಡು ತಿನ್ಬಹುದು ಅಂತ. ಇಷ್ಟು ಸಂಡಿಗೆ ಬಂದಿದೆ ನೋಡಿ. ಅಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡಿದೀನಿ. ನಮ್ಮನೆ ರಂಗಂತಿದ್ರು, ಅಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡಿದೀಯಾ, ಇಷ್ಟೇ ಸಂಡಿಗೆ ಬಂದಿದೆ ಅಂತ. ಅದ್ ಹಂಗೆ ಆಗಿರೋದು. ಇವಾಗ ನೋಡಿ ಇಷ್ಟು ಸಂಡಿಗೆ ಬಂದಿದೆ. ಇವಾಗ ಇದ್ರಲ್ಲೇ ಎಲ್ಲಾರ್ಗು ಕೂಡ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಶೇರ್ ಮಾಡಿ ಪ್ಯಾಕ್ ಮಾಡಿ ನಿಮ್ ಜೊತೆ ಸಿಗ್ತೀನಿ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಶೇರ್ ಮಾಡೋದ್ನೆಲ್ಲ ಹಾಕಕ್ ಹೋದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಪ್ಯಾಕ್ ಆದ್ಮೇಲೆ ತೋರಿಸ್ತೀನಿ. ನಾನ್ ಸಂಡಿಗೆ ಮಾಡ್ದಲೇ ಇದ್ದಾಗೆಲ್ಲ ನಮ್ಮ ಅಕ್ಕ ಕೊಟ್ಟಿದ್ಲು. ಇವಾಗ ನಮ್ಮ ಅಕ್ಕ ಬ್ಯುಸಿ ಇದ್ದಾಳೆ, ಅವ್ರಿಗೊಂದ್ ಸ್ವಲ್ಪ ಕೆಲ್ಸ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಕೇಳಿದಾರೆ. ಕೊಡಕ್ ಹೋದ್ರೆ ಇಷ್ಟೇ ನಂಗಾಗುತ್ತೆ ನೋಡಿ. 1 ಸೇರ್ ಸಂಡಿಗೆ ಇದೆ, ಇಷ್ಟೇ ಹಿಡ್ದೇ ಇರೋದು. 4 ಸೇರ್ ಆಯ್ತು. ಅಲ್ಲಿಗೆ ಅಮ್ಮ ಹಿಂಗೆ ಕೊಡಕ್ ಹೋದ್ರೆ ಅವು ಕಡಿಮೆ ಅಂತ ಅವ್ರಿಗನ್ಸುತ್ತೆ, ನಮ್ಗೆ ಇದೇನು ಸಂಡಿಗೆ ಉಳ್ಕೊಳ್ಳೇ ಇಲ್ಲ ಅನ್ನಂಗ ಆಗುತ್ತೆ. ನಂಗೆ ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟು ಕೊಡೋದು, ಇನ್ನೇನ್ ಮಾಡಕ್ಕಾಗುತ್ತೆ. ಎಲ್ಲ ಸಂಡಿಗೆ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಮ್ಮ ಅಕ್ಕವ್ರ ಜಾತ್ರೆ ಐತಲ್ಲ, ಹೊರಡಬೇಕು. ಟೈಮ್ ಆಗಿದೆ, ಇನ್ನು ಸ್ನಾನ ಕೂಡ ಆಗಿಲ್ಲ. ಸ್ನಾನ ಮಾಡಿ ರೆಡಿಯಾಗಿ ಹೊರಡ್ತೀನಿ. ಬನ್ನಿ ನೋಡೋಣ. ಜಾತ್ರೆ ವ್ಲಾಗ್ನ ಶೇರ್ ಮಾಡ್ತಾ ಹೋಗ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಸಂಡಿಗೆ ಎಲ್ಲ ಪ್ಯಾಕ್ ಮಾಡಿದ್ನಲ್ಲ, ಇವಾಗ ಟೈಮ್ ಬಂದು 9:30. ಇವಾಗ ಹೊರಡ್ತಾ ಇದ್ದೀವಿ ಜಾತ್ರೆಗೆ. ಜಾತ್ರೆ ವ್ಲಾಗ್ನೆಲ್ಲ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಹೊರಡೋಣ. ಬನ್ನಿ ಬನ್ನಿ ಬನ್ನಿ. ನಾನು ನಮ್ಮೂರಿಂದ ಹೊರಟು ನಮ್ಮ ಅಕ್ಕ ಅವ್ರ ಹತ್ರ ಆಲ್ರೆಡಿ ಬಂದು ತಲುಪಿದ್ವಿ. ರೇಖಾ ಬರಲಿಲ್ಲ, ಅವ್ರ ರಿಲೇಷನಲ್ಲಿ ಒಬ್ಬರು ಎಕ್ಸ್ಪೈರ್ ಆಯಿದ್ರು ಅಂತ ನಮ್ಮ ಮನೆಯವರು ರೇಖಾ ನನ್ನ ಮೈದನ್ನ ಎಲ್ಲ ಅಲ್ಲಿಗೆ ಹೋಗಿದ್ರು. ಅದರಿಂದ ಮಕ್ಕಳನ್ನ ಅಂದರೆ ರಿಶುನ, ನನ್ನ ತಮ್ಮನ ಮಗಳನ್ನ, ಹಾಗೆ ನನ್ನ ಮಗನ ಎಲ್ಲರೂ ಕರ್ಕೊಂಡು ನಾನೊಬ್ಬಳೇ ಬಂದಿದ್ದೆ ಬಸ್ಸಿಗೆ. ಅಲ್ಲಿಗೆ ಗೇಟ್ ಹತ್ರ ನಮ್ಮ ಮಾವ ಬಂದು ಕರ್ಕೊಂಬಂದರು, ನಮ್ಮ ಭಾವರು. ಅಲ್ಲಿ ನಾವು ಊರೊಳಗಡೆ ಬರೋದ್ರೊಳಗಡೆ ಆಲ್ರೆಡಿ ಕುಂಭ ಎಲ್ಲ ಮತ್ತು ಲಿಂಗದ ಬೀರು ದೇವರು ಎಲ್ಲ ಊರ ಮುಂದೆ ಬಂದಿತ್ತು. ಸೀದಾ ನಾವು ಮನೆ ಹತ್ರ ಹೋಗಲಿಲ್ಲ, ಯಾಕಂತಂದರೆ ಟಕ್ಕರೆಲ್ಲ ಇಲ್ಲೇ ಇದ್ರಲ್ಲ. ಅದರಿಂದ ನಾವೊಂದು ಅರ್ಧ ಗಂಟೆ ನಿಂತ್ಕೊಂಡು ಲಿಂಗದ ಬೀರು ಕುಣಿಯೋದು ಎಲ್ಲ ನೋಡೋಣ ಅಂತ ಹೇಳಿ. ಇದನ್ನೆಲ್ಲ ಲಿಂಗದ ಬೀರು ವಾಯ್ಸಲ್ಲಿ ಮತ್ತು ಆ ತಬ್ಲು ಸೌಂಡಲ್ಲಿ ಕೇಳಿದ್ರೇ ಚೆನ್ನಾಗಿರುತ್ತೆ. ಅದರದ್ದೊಂದು ಝಲಕನ್ನು ನಿಮ್ಗೆ ಹಾಗೆ ಕೇಳಿಸ್ತೀನಿ. ಯಾಕಂತಂದರೆ ನಾವೇನಾದರೂ ಹಾಡುಗಳನ್ನ ಹಾಕಿದ್ರೆ ಕಾಪಿರೈಟ್ ಬರುತ್ತೆ, ಅದನ್ನು ಹಾಗೆ ಬಿಡೋದಕ್ಕಾಗೋದಿಲ್ಲ. ಲಿಂಗದ ಬೀರು ಹೇಳಿರೋದು ಅದನ್ನು ಕೇಳಿಸ್ಕೊಬೋದು, ಆದರೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕ್ಯಾಪ್ಚರ್ ಆಗಿರೋದಿಲ್ಲ, ಸ್ವಲ್ಪ ಸೌಂಡೆಲ್ಲ ಇರುತ್ತೆ. ತಬ್ಲು ಸೌಂಡೆಲ್ಲ ಚೆನ್ನಾಗಿ ಕೇಳಿಸಿದೆ. ಅದರದ್ದೊಂದು ಝಲಕನ್ನು ನೀವು ಹಾಗೆ ಕೇಳಿಸ್ಕೊಳ್ಳಿ.
ಇತ್ತೀಚೆಗೆ ತುಂಬ ಫಂಕ್ಷನ್ಗಳನ್ನ ಮಾಡ್ತಾಯಿದ್ದೀನಿ. ಈ ರೀತಿ ಬಿಸಿಲಲ್ಲಿ ಇರೋಬರೋ ಫಂಕ್ಷನ್ಗಳು, ಮದುವೆ ಫಂಕ್ಷನ್ ಆಗ್ಬೋದು, ಬರ್ತ್ಡೇ ಫಂಕ್ಷನ್ ಆಗ್ಬೋದು, ಅಥವಾ ಜಾತ್ರೆಗಳಾಗ್ಬೋದು, ಎಲ್ಲ ಬೇಸಿಗೆ ಕಾಲದಲ್ಲೇ ಬರುತ್ತೆ. ಈ ಬಿಸಿಲಲ್ಲಿ ಓಡಾಡೋದಂತೂ ತುಂಬ ಕಷ್ಟ. ಹಂಗಂತ ನಾನೇನು ಮನೇಲಿ ಕೂತೇ ಇಲ್ಲ. ಹಂಗಂತ ಕೇಳ್ಬೋದು ಕಮೆಂಟಲ್ಲಿ, ಏನು ಮೇಡಮ್ ಬಿಸಿಲು ಅಂತಲೇ ಇರೋಬರೋ ಊರನ್ನೆಲ್ಲ ಇರೋಬರೋ ಫಂಕ್ಷನ್ನೆಲ್ಲ ಸುತ್ತುತ್ತಾ ಇದ್ದೀರಾ ಅಂತ. ವಿಧಿನೇ ಇಲ್ಲ, ಹೋಗಲೇಬೇಕು, ಫಂಕ್ಷನ್ಗಳನ್ನ ಅಟೆಂಡ್ ಮಾಡಲೇಬೇಕು. ಆದರೆ ಬಿಸಿಲಿದೆ ಅನ್ನೋದಂತೂ ಸುಳ್ಳಲ್ಲ. ಯಾಕೋ ಈ ವರ್ಷ ಮಳೆ ತುಂಬ ಲೇಟಾಗಿ ಬಂತು. ಈ ದೃಶ್ಯ ನೋಡೋದಕ್ಕೆ ತುಂಬ ಚೆಂದ. ಯಾಕಂತಂದರೆ ದೇವಸ್ಥಾನದ ಕಡೆ ಹೋಗಬೇಕಾದ್ರೆ ಹೋಗೋದೇ ಇಲ್ಲ, ಅದು ವಾಪಸ್ ಹೋಗೋದು, ಆ ರೀತಿ ಆಡೋದನ್ನು ನಮಗೆ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಇದು ವೀರಭದ್ರೇಶ್ವರ. ಯಾಕೋ ದೇವಸ್ಥಾನದ ಕಡೆ ಹೋಗೋದಕ್ಕೆ ಮನಸ್ಸು ಮಾಡ್ತಿರ್ಲಿಲ್ಲ. ಆಗ ಅಲ್ಲಿ ಲಿಂಗದ ಬೀರು ವಾಪಸ್ ಬಂದು, ಅಂದರೆ ಲಿಂಗದ ಬೀರು ಕುಂಭಗಳೆಲ್ಲ ಮುಂದೆ ಹೋಗ್ಬಿಟ್ಟು ಅದರಿಂದ ಹಾಗೆ ಮಾಡ್ತೇನೋ ಅಂತ ಮತ್ತೆ ಲಿಂಗದ ಬೀರು, ದೇವರು ಮತ್ತು ಕುಂಭಗಳೆಲ್ಲ ವಾಪಸ್ ಬರ್ತಾಯಿತ್ತು. ಹಾಗೆ ಕಾಯೆಲ್ಲ ಈಡ್ಗಾಯಿ ಹಾಕಿ ಅದಕ್ಕೆ ಸಮಾಧಾನ ಮಾಡಿಕೊಂಡು ಈಗ ದೇವಸ್ಥಾನದ ಕಡೆ ಕರ್ಕೊಂಡು ಹೊರಟರು. ಇದನ್ನೆಲ್ಲ ನೋಡೋದಕ್ಕೆ ಒಂದು ಚೆಂದ. ಹಳ್ಳಿ ಕಡೆಯಲ್ಲಿ ಮಾತ್ರನೇ ಈ ರೀತಿ ದೃಶ್ಯಗಳು ಸಿಗೋದು. ಏನೋ ಒಂದು ಜನಕ್ಕೆ ಬೇಸಿಗೆ ಕಾಲದಲ್ಲೇ ಯಾಕೆ ಈ ರೀತಿ ಜಾತ್ರೆಗಳನ್ನ ಮಾಡ್ತಾಯಿದ್ರು ಅಂತ ಅಂದರೆ, ಪಾಪ ಅವರು ಮಳೆಗಾಲದಲ್ಲೆಲ್ಲ ವರ್ಷಂಬತ್ತು ಕಾಲ ಬೇರೆ ಬೇರೆ ಕೆಲಸದಲ್ಲೆಲ್ಲ ಬ್ಯುಸಿ ಆಗಿರ್ತಿದ್ರು. ಈ ರೀತಿ ಹಬ್ಬ ಜಾತ್ರೆಗಳನ್ನ ಬೇಸಿಗೆ ಕಾಲದಲ್ಲಿ ಮಾಡಿ ಅವರ ಎಂಟರ್ಟೈನ್ಮೆಂಟು ಹಾಗೆ ಒಂದು ಪಾಸಿಟಿವ್ ಎನರ್ಜಿನ ಬಿಲ್ಡ್ ಮಾಡ್ಕೊಳೋದಕ್ಕೆ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು. ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನೋಡಿ ಈ ದೃಶ್ಯ, ಇದು ಚೆನ್ನಾಗಿದೆ. ಕುಂಭ ಎಲ್ಲ ದೇವಸ್ಥಾನದ ಹತ್ರ ಬಂತು. ಇವರು ಚಿಕ್ಕನಹಳ್ಳಿ ಅನಿಸುತ್ತೆ, ಲಿಂಗದ ಬೀರು. ನಮ್ಮ ಅಕ್ಕ ಅವ್ರಿಗೆ ಪರಿಚಯ ಹಾಗೆ ರಿಲೇಷನ್ನು ಅಂತ ಅನಿಸುತ್ತೆ. ಪ್ರತಿ ವರ್ಷವೂ ಕೂಡ ತುಂಬ ವರ್ಷಗಳಿಂದ ಇವರು ಬರ್ತಾರೆ. ಅವ್ರ ಜೊತೆ ಬೇರೆ ಲಿಂಗದ ಬೀರುಗಳು ಕೂಡ ಬರ್ತಾರೆ. ಈ ವರ್ಷ 5 ಲಿಂಗದ ಬೀರುಗಳು ಈ ಜಾತ್ರೆಗೆ ಬಂದಿದ್ದಾರೆ. ತುಮಕೂರಿನ ಹುಲಿ ಅಂತ ಕರಿತಕ್ಕಂಥ ಕಡ್ಡಿ ವೀರೇಶ್ವರವರು ಕೂಡ ಬರ್ತಾ ಇದ್ದಾರೆ. ಇವರೆಲ್ಲ ರಾತ್ರಿ ಉತ್ಸವದಲ್ಲಿ ಇರ್ತಾರೆ. ಈಗ ಅವರೊಬ್ಬರು ಬಂದಿದ್ರು ಅಷ್ಟೇ. ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಆಶೀರ್ವಾದನ ತೊಗೊಂಡು ಇಲ್ಲೇ ತಿಂಡಿ ವ್ಯವಸ್ಥೆ ಮಾಡಿದರು. ನಾನು, ನಮ್ಮ ಅಕ್ಕನ ಮಗಳು ಎಲ್ಲರೂ ಕೂಡ ಸಿಕ್ಕಿದ್ರು. ನಮ್ಮ ಅಕ್ಕನ ಸೊಸೆ ಎಲ್ಲ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಜೊತೆ ತಿಂಡಿ ಮಾಡಿ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನದ ಹತ್ರ ಈಗ ಫಂಕ್ಷನ್ ಮುಗೀತು, ಇನ್ನು ಸಂಜೆಗೆ ಶುರುವಾಗುತ್ತೆ. ಅಷ್ಟರಲ್ಲಿ ಮನೆಗೆ ಬರ್ತಕ್ಕಂಥ ನೆಂಟರುಗಳಿಗೆಲ್ಲ ಅಡುಗೆ ಮಾಡಬೇಕಿತ್ತು. ಹಾಗೆ ಆರತಿ ಮಾಡ್ತಾರೆ ನಮ್ಮ ಅಕ್ಕ ಅವರು. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಬರೋದಕ್ಕೆ ಅಂತ ಹೇಳಿ ತಿಂಡಿ ಮುಗಿಸ್ಕೊಂಡು ಎಲ್ಲರೂ ನೋಡಿ ವಿಭೂತಿ ಎಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಕುಂಭ ಊರವ್ರಿಗೆ ಅಂತ. ನಮ್ಮ 2ನೇ ಅಕ್ಕ ಬಂದಿರಲಿಲ್ಲ. 2ನೇ ಅಕ್ಕನ ಮಗಳು, ದೊಡ್ಡಕ್ಕನ ಸೊಸೆ, ಇಷ್ಟು ಜನ ನಡ್ಕೊಂಡು ನಮ್ಮ ಅಕ್ಕನ ಮಗನ ಗಾಡಿ ತಗೊಂಡು ನನ್ನ ಮಗ ರಿಷು ಮತ್ತು ಗಾನೋನ ಕೂರಿಸ್ಕೊಂಡು ಹೊರಟ. ನಾವಿವಾಗ ಮನೆ ಹತ್ರ ಬಂದ್ವಿ. ನೋಡಿ, ಮನೆ ಹತ್ರ ಯಾವಾಗಲೂ ಕೂಡ ಬಂದಾಗೆಲ್ಲ ನಾನು ಕ್ಲಿಪ್ ತೋರಿಸ್ತಾ ಇರ್ತೀನಲ್ಲ, ಬಬ್ಲು ಆಲ್ರೆಡಿ ಬಬ್ಳುತ್ತಾ ಇದ್ದ. ನಾವು ಬಂದು ಸೌಂಡ್ ಕೇಳಿಸ್ಕೊಂಡು ಅವನು ಒಳಗಡೆನೇ ಇದ್ದ. ಬಿಟ್ಟರೆ ಇವಾಗ ಸಿಗೋದಿಲ್ಲ ಅಂತ ಹೇಳಿದ್ಲು. ನೋಡಿ, ಇವಾಗ ಒಳಗಡೆ ಹೋಗಿ ಏನು ಕೆಲಸ ಮಾಡೋದು ಅಂತ ಈ ಮಕ್ಕಳನ್ನ ಹಿಡಿಯೋದೇ ಒಂದು ಕತೆ. ಮಕ್ಕಳು ಕಿತ್ತಾಟ ನೀವು ಕೇಳಿಸ್ಕೊಬೇಕು. ಅರ್ಧ ಗಂಟೆ ಅವಳು ಆಡಿದ್ಮೇಲೆ ಕೊಡಿಸ್ತೀನಿ. ಅವಳು ಆಡ್ಲಿ ಬಿಡ್ರಿ. ಇಟ್ಕೊಳ್ಳ ಅವಳಕ್ಕೆ ನೀನ್ಯಾಕ ಗಾನು ಬಾ, ಅದಕ್ಕೆ ಹಾಕು. ಚೆನ್ನಾಗಿ ಕಾಣ್ತಾ ಇಲ್ಲ ಇದು. ನೆಲಕ್ಕೆಲ್ಲ ಹಾಕ್ಯಂತ ತಿಂತಾನೆ. ಕವರ್ಗೆ ಹಾಕು ತೆಗ್ದು. ಈಗ ಇರಂಗಿದ್ರು ಒಂದೊಂದೇ ತೆಗ್ದಾಕು. ನೀನು ಆಗಲೇ ಪಟ್ನ ಹೊಡಿಬೇಕಾರೆ ನಾನು ಹಿಡಿಬೇಕಾಯ್ತು. ಈ ಥರನೂ ಪಟ್ನ ಹೊಡಿತಾರೆ ಅಂತ. ಹೆಂಗನು ಒಂದೊಂದು ಹಾಕಮ್ಮ. ಮಕ್ಕಳನ್ನ ಮನೆ ಹತ್ರ ಈ ಜಗಳ ಬಿಡಿಸೋದಕ್ಕೆ ಆಗ್ದಲೇ ಸಾಕಾಗಿ ನಮ್ಮ ಅಕ್ಕವ್ರ ಮನೆ ಪಕ್ಕದಲ್ಲೇ ಒಂದು ಬಾವಿ ಇದೆ, ಅಲ್ಲಿ ಕರ್ಕೊಂಬಂದು ಈಜಾಡ್ಸೋಣ ಅಂತ. ನಮ್ಮ ಅಕ್ಕನ ಮಗನಿಗೆ ಚೆನ್ನಾಗಿ ಬರುತ್ತೆ. ಅವ್ನು ಬರೋವರೆಗೂ ವೆಯ್ಟ್ ಮಾಡಿ ಅವನ ಜೊತೆ ಇವ್ರನ್ನೆಲ್ಲ ಕರ್ಕೊಂಬಂದ್ವಿ. ಮಕ್ಕಳು ಚಿಕ್ಕ ವಯಸ್ಸಿಂದಲೇ ಈಜಾಡೋದನ್ನು ಕಲಿಯೋದು ಒಳ್ಳೆ ಅಭ್ಯಾಸನೇ. ಆದರೆ ಒಬ್ಬೊಬ್ಬರೇ ಹೋಗಿ ಆಡೋದು ಇದೆಲ್ಲ ಅಷ್ಟು ಸರಿ ಇರೋದಿಲ್ಲ. ನೋಡಿ, ಎಲ್ಲ ಶುರು ಮಾಡ್ಕೊಂಬೇಡ ನೀನು ಮೋಕ್ಷ. ಹೇಳವನೇ, ಆದ್ರೆ ಅವ್ನು ಮುಟ್ಟಿರ ಅವ್ನು ಇನ್ನೈತ ಅವ್ನಿಗೆ ಹಬ್ಬ. ಅವಳನ್ನ ಮುಟ್ಲಿ ಅವನು. ನೀನು ಹೋಗ ರಿಷು, ಬೀಳ. ಮೋಕ್ಷ ನೀ ಬೀಳು. ನೀನೇನು ಮಾಡಲ್ಲ. ಅಲ್ಲಿ ರೇಣವನೇ ಹೋಗಮ್ಮ ರಿಷು. ಮೋಕ್ಷ ಹೋಗ. ಮೋಕ್ಷ
ಮತ್ ಬಾ ಬೇಗ, ಅವ್ನು ಬರಲ್ಲ, ರಿಷು ಬರಲ್ಲ, ಬಾರೆ. ನೀನ್ ಹಿಡ್ಕೊಂಡು ಯಾಕೆ ನಿಂತಿದ್ಯಾ? ಅಯ್ಯೋ ನಾನು ಎಗ್ರೆ ಮೇಲೆ ಹಿಡಿತಾ ಇರ್ ಸುಮ್ಮನೆ ಉದ್ದುದ್ದ. ಹಾಂ ಏ ಕರ್ಕೊಳ ರಿಷು, ಕರ್ಕೊಳ. ಯಾಕ ಜಾಸ್ತಿ ದಿವಸ ಆಯ್ತಲ್ಲ, ಕರ್ಕೊಳ ರಿಷುನ್. ಏ ರಿಷುನ್ ಆಡ್ಸ ಮರ್ತೋಯ್ತು, ಅವಳು ಜಾಸ್ತಿ ಆಡಿಲ್ಲ. ಕೈ ಹಿಡ್ಕೊಂಡು ಕರ್ಕೊಂಡೋಗ ರೇಣು, ಕೈ ಹಿಡ್ಕೊಂಡು ಕರ್ಕೊಂಡೋಗು. ನಕ್ಕಳೆ ಅಂತ ಕಣ ರೇಣ. ರಿಷು ನೆಗಿತೀನಿ ಹೋಗಿ. ಇಬ್ರು ಒಂದೇ ಸತಿ ಜಂಪ್ ಮಾಡ್ರಿ, ಜಂಪ್ ಮಾಡ್ರಿ. ಈಗ ಎಲ್ಲವಳ ಅವಳು, ಎಲ್ಲಿ ಕೂತವಳ? ಏ ಕರಿಯ, ಏಯ್ ರಿಷು, ನಾನು ವಾದೆ ಕೊಡ್ತೀನಿ. ನೀನು ಏ ಹಿಡ್ಕೊಳ್ರೇಣು, ನನಗೆ ಭಯ ಆಗುತ್ತೇಣು. ರೇಣು ಹಿಡ್ಕೊಳ್ಳೋ. ಅಷ್ಟೊಂಥರ ಎದುರಿಸಿರೋಳು, ಹತ್ತುತ್ತಾಳೆ ಅಂದ್ರೆ ತಿರ್ಗಾ. ಗಾನುಗೆ ಟ್ಯೂಬ್ ಬೇಕೇನು ರೂಪ? ಹಂಗೆ ಆಡ್ತಾನೇನಾ ಒಂದು ರೌಂಡ್ಗ? ಹ್ಞೂ ಟ್ಯೂಬ್ ಇರಲಿ, ಟ್ಯೂಬ್ ತೆಗಿಬೇಡ. ತಡಿ ಬೇಡ. ಯಾವುದು ಪೂರ್ತಿ ಕಾಣಿಸ್ತಾ ಇಲ್ಲ. ಬಿಡ್ ಮೇಲೆ ಹೋಗ್ತೀನಿ ಹೇಳು. ಓ ಅಡ್ಡನೆ ತಾನೆ. ಹ್ಞೂ ಗೊತ್ತದ್ರೊಳಗು ಎಷ್ಟೇ ಬಿಟ್ಟ. ಏ ಗಾಣ ನಿಂತ, ಏ ಗುಣ ನಿಂತಕ್ ಬಂದನು. ಆಮೇಲೆ ಎಳ್ದಾಡಿರ ಹೋಗರೇನೋ ಅವ್ರ ಹಿಂದೆ. ಕಿವೆಗ್ಲವು ಪುಟಿ, ಕಿವೆಗ್ಲವು ಬಿಚ್ಕೊಡವ. ಎಂಥವೇರಾಗ್ಲಿ ಉದ್ರೋಕ್ಕವೀಗ ಅವು ಲೂಸ್ ಹಾಕವೆ. ನಮ್ಮ ರೂಪ್ ಬೀಳ್ತಿದಂಗೆ ನೀರು ಎದ್ದು ನೋಡು. ಆ ಇದು ಆಯಾ ರಿಷೋ ಮಕ್ಕಳು ಒಂದು ನಿಮಿಷ ಆಟ ಆಡಿ ಎಂಜಾಯ್ ಮಾಡಲಿ ಅಂತ ನಾವು ಈಜಾಡೋದಕ್ಕೆ ಕರ್ಕೊಂಬಂದರೆ ಬಾವಿಯೊಳಗೂ ಕೂಡ ನಮ್ಮ ಮೋಕ್ಷ ಮತ್ತು ರಿಷು ಜಗಳ ಆಡ್ತಿದ್ದಾರೆ. ಇವ್ರಿಗೆ ಜಗಳ ಮುಗಿಯೋದೇ ಇಲ್ಲ ಅಂತ ಹೇಳಿ ಹುಷಾರಾಗಿ ಎಲ್ಲರೂ ಕೂಡ ಈಜಾಡಿಸ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನಾವು ಕೂಡ ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಯಾಕಂತಂದರೆ ಸಾಯಂಕಾಲ ರಿಲೇಷನ್ಸ್ ಎಲ್ಲ ಬರ್ತಾರೆ, ಅಡುಗೆ ಮಾಡಬೇಕು, ಆರತಿ ಮಾಡಬೇಕು, ಹಾಗೆ ಜಾತ್ರೆ ಹತ್ರ ಹೋಗೋದಕ್ಕೆ ರೆಡಿ ಆಗಬೇಕು. ಇದೆಲ್ಲ ಇದ್ದಿದ್ದರಿಂದ ಬಂದ್ವಿ. ಇದನ್ನೆಲ್ಲ ನಾನು ಕಂಟಿನ್ಯೂಷನ್ ವ್ಲಾಗಾಗಿ ನಾನು ಮುಂದಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ಚೆಕ್ ಮಾಡಿ ಅಂತ ಹೇಳ್ತಾ, ನೀವು
ಕೂಡ ಬೇಸಿಗೆಯಲ್ಲಿ ಈ ರೀತಿ ಕೂಲಾಗಿ ಟೈಮ್ ಪಾಸ್ ಮಾಡಿ ಹುಷಾರಾಗಿ ಮಾಡಿ ಅಷ್ಟೇ. ಈಜು ಬರ್ತಕ್ಕಂಥವ್ರನ್ನ ಅಕಸ್ಮಾತ್ ಬರದಲ್ಲಿರ್ತಕ್ಕಂಥವ್ರು ಬರ್ತಕ್ಕಂಥವ್ರ ಜೊತೆ ಹೋಗಿ ಟೈಮ್ ಪಾಸ್ ಮಾಡಿ ಅಂತ ಹೇಳ್ತಾ, ಜೀವನ ತುಂಬ ಚಿಕ್ಕದು, ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳನ್ನೂ ಕೂಡ ಖುಷಿಪಡಿ. ಸಿಗುವ ನಾಳೆ, ಟೇಕ್ ಕೇರ್, ಬಾಯ್. ನಗಿಸ್ತಾ ಇರಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ.